ಎಷ್ಟೋ ಜನ ನನ್ನ ಮುಖ ನೋಡಿರೋದಿಲ್ಲ. ನಾವು ಹೇಳೋದ್ರ ಮೇಲೆ ಅಮೌಂಟ್ ಹಾಕಿ ಕ್ರೀಮ್ ತೊಗೊಂಡಿರ್ತೀರ. ಇಲ್ಲಿವರೆಗೂ ಸುಮಾರು ನಾನು 6 ವರ್ಷದಿಂದ ಕ್ರೀಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಸುಮಾರು ಜನ ಪಾರ್ಲರ್ಗಳಿಗೆ ನಾನು ಕೊಡ್ತೀನಿ. 25 ಪೀಸು, 50 ಪೀಸು, 100 ಪೀಸು ತೊಗೊಂಡೋಗಿ ಅವ್ರವರು ಮಾರ್ಕೋತಾರೆ. ಇದು ಆ್ಯಕ್ಚುಲಿ ಬಂದು ನಾನು 700-800 ರೂಪಾಯಿ ನಾನು ಕೊಡ್ತೀನಿ. 1000, 1500, 1800ವರೆಗೂ ಸೇಲ್ ಮಾಡ್ಕೋತಾರೆ. ಇನ್ನು ಸ್ವಲ್ಪ ಥಿಕ್ನೆಸ್ ಅನಿಸ್ಬೋದು ನಮ್ಮ ಫೇಸ್ಗೆ, ಆದರೆ ಅದನ್ನು ಯೂಸ್ ಮಾಡೋದ್ಮೇಲೆ ಒಂದು 2 ಅವರ್ಸು ಸ್ಪೆಟ್ಟು ಆಗುತ್ತೆ. ಆಮೇಲೆ ಇದು 24 ಅವರ್ಸ್ ಫೇಸ್ ಗ್ಲೋನೆಸ್ ಬಂದ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಯಾರ್ಯಾರು ಸನ್ಕ್ರೀಮ್ ಕೇಳಿದ್ದೀರಾ ಅವ್ರಿಗೆ ಸ್ಟಾಕ್ ಬಂದಿದೆ, ತಗೋಬೋದು. ಇದರಲ್ಲಿ ಏನಪ್ಪ ವಿಶೇಷತೆ, ಸನ್ಕ್ರೀಮ್ ಅಂದರೆ ಏನು? ಯಾವಾಗೂ ನೀವು ಡೇ ಆ್ಯಂಡ್ ನೈಟ್ ಕ್ರೀಮ್ ಹೇಳ್ತಾ ಇದ್ರಿ, ಇದ್ಯಾವುದು ಸನ್ಕ್ರೀಮ್ ಅಂತ ನೀವು ಕೇಳ್ಬೋದು. ಡೇ ಆ್ಯಂಡ್ ನೈಟ್ ಕ್ರೀಮ್ ಬಂದು ಸುಮಾರು 500ಇಂದ 1000 ಕಸ್ಟಮರ್ಸ್ ಇದ್ದಾರೆ. ಯಾಕಂದರೆ ಇದು ನಮ್ಮ ಸರೌಂಡಿಂಗು ಆಫ್ಲೈನ್ ಕಸ್ಟಮರು, ಆನ್ಲೈನ್ ಕಸ್ಟಮರ್ಸು ಇದ್ದಾರೆ. ಬಟ್ ಈ ಕ್ರೀಮ್ ಬಂದು ಸುಮಾರು ನಾನು ಲಾಕ್ಡೌನ್ ಹಿಂದೆ ಅಂದರೆ 5 ವರ್ಷ 6 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ರೀಮಲ್ಲಿ ಏನು ರಿಸಲ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೋಟಲಿ ಒಂದೇನಂದರೆ ಕ್ರೀಮು ಸ್ವಲ್ಪ ಥಿಕ್ನೆಸ್ ಅನಿಸ್ಬೋದು ನಮ್ಮ ಫೇಸ್ಗೆ, ಆದರೆ ಅದನ್ನು ಯೂಸ್ ಮಾಡೋದ್ಮೇಲೆ ಒಂದು 2 ಅವರ್ಸು ಸ್ಪೆಟ್ಟು ಆಗುತ್ತೆ. ಆಮೇಲೆ ಇದು 24 ಅವರ್ಸ್ ಫೇಸು ಗ್ಲೋನೆಸ್ ಬಂದ್ಬಿಡುತ್ತೆ. ಅಷ್ಟು ಫೇಸು ಶೈನಿಂಗು, ಗ್ಲೋನೆಸ್ಸು ಎಲ್ಲ ಇರುತ್ತೆ. ಇದರಿಂದ ಪಿಂಪಲ್ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ನು. ಆಟೋಮೆಟಿಕಲಿ ಇದೊಂಥರ ಫೇಸ್ ರಿಸಲ್ಟು ಚೆನ್ನಾಗಿದೆ. ಯಾಕಂದರೆ ಇದು ಪ್ರೈಸು ಕೂಡ ನಾವು ಡೇ ಆ್ಯಂಡ್ ನೈಟ್ಗೆ 800 ರುಪೀಸ್ ಮಾಡ್ತಾಯಿದ್ವಿ. ಇದಕ್ಕೆ ಬರೀ ಜಸ್ಟ್ 500. ಬಟ್ ಅದರಲ್ಲಿ ಏನು ವರ್ಕ್ ಬರುತ್ತೋ ಅದರಲ್ಲಿ 2 ಕ್ರೀಮ್ ಹಾಕ್ಸಿ 800 ಕೊಡ್ತೀವಿ. ಇದು ಒಂದೇ ಕ್ರೀಮ್ಸ್ಗೆ 500. ತುಂಬ ಚೆನ್ನಾಗಿದೆ. ನಾನು ಇದನ್ನ ಅಂದ್ಕೊಂಡಿರಲಿಲ್ಲ, ಯಾವ್ದು ಬಿಡು ಅದೇ ಜಾಸ್ತಿ ಹೋಗ್ತಾ ಇದೆಯಲ್ಲ ಇದೇನಕ್ಕೆ ಅಂತ. ಇದಕ್ಕೋಸ್ಕರನೇ ಕಸ್ಟಮರ್ಸು 500 ಕಸ್ಟಮರ್ಸ್ ಇದ್ದಾರೆ. ಮೊನ್ನೆ ಒಂದು 25 ತರಿಸಿದ್ದೆ, ಈಗ ಒಂದು 20 ಬಂದಿದೆ. ಇದ್ರ ಬಗ್ಗೆ ಹೇಳಿ ಇದೇನು ಹೆಂಗೆ ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಈಗ ನಾನು ಏನಪ್ಪ ಅಂದರೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಬೆಳಿಗ್ಗೆ ಹಚ್ಕೊಬಂದಿರೋದು, ನಾನು ಏನು ಮೇಕಪ್ ಮಾಡೋದು ಇಲ್ಲ. ಈ ಕ್ರೀಮ್ ಕೊಟ್ಟೋರಲ್ಲ, ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಬಂತು. ಯಾಕಂದರೆ ನಾವು ಇದಕ್ಕೆ ಎದುರ್ಕೋತಾ ಇದ್ದೋ, ಏನಪ್ಪ ಇದಕ್ಕೆ 500 ರೂಪಾಯಿ ಕೊಡ್ತಾರೆ, ಇಷ್ಟೇ ಡಬ್ಬ ಐತೆ, ಏನು ಎತ್ತ ಅಂತ. ಬಟ್ ಒಂದು ಸತಿ ಯೂಸ್ ಮಾಡಿದವರು ಡೇ ಆ್ಯಂಡ್ ನೈಟ್ ಕ್ರೀಮ್ ಬೇಡ, ನಮಗೆ ಸ್ಮಾಲ್ ಕ್ರೀಮ್ ತರಿಸ್ಕೊಡಿ, ಅದು ತುಂಬ ಚೆನ್ನಾಗೈತೆ ಅನ್ನೋರೇ ಹೊರತು ಇದು ಬೇಡ ನನಗೆ ಕಂಪ್ಲೇಂಟ್ ಬಂತು ಅಂತ ಯಾರು ಹೇಳಿಲ್ಲ. ಇದರಲ್ಲಿ ಏನಾದರೂ ಅಕಸ್ಮಾತ್ ನಾನು ಕೊಟ್ಟಿದ್ದೇನೋ ನಿಮ್ಗೆ ಕಂಪ್ಲೇಂಟ್ ಬಂತು ಅಂದರೆ ನಿಮ್ಮ ಅಮೌಂಟ್ ವಾಪಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಬರಲ್ಲ. ಬಂದರೆ ಏನೋ ಸ್ವಲ್ಪ ಸ್ಪೆಟ್ ಆಗುತ್ತೆ ಅನ್ನೋದೊಂದು, ಏನು ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಒಂದು 3 ಡೇಸು, ಆಮೇಲಂತೂ ಅವರು ಇದನ್ನೇ ಯೂಸ್ ಮಾಡ್ತಾರೆ. ಈಗ ಯಾವುದೇ ಫಂಕ್ಷನ್ಗೆ ಹೋದ್ರೂ ಸಹ ಅವರು ಮೇಕಪ್ ಆಗಲಿ, ಫೌಂಡೇಶನ್ ಆಗಲಿ, ಈಗ ಎಷ್ಟೆಷ್ಟೊಂದು ಎಂತೆಂಥ ಕಾಸ್ಟ್ಲಿ ಕ್ರೀಮ್ ಬಂದಿದೆಯಲ್ಲ, ಏನೂ ಯೂಸ್ ಮಾಡಲ್ಲ. ನಾನು ಎಲ್ಲೇ ಹೋಗ್ಬೇಕಾದ್ರೂ ಈ ಕ್ರೀಮ್ ಮಾತ್ರನೇ ಯೂಸ್ ಮಾಡೋದು. ಆದರೂ ಕಸ್ಟಮರ್ ಕೇಳ್ತಾರೆ, ನೀವೇನು ಯಾವಾಗೂ ಹಿಂಗೆ ಇರ್ತೀರ, ಫ್ರೆಶ್ ಆಗಿರ್ತೀರ ಅಂತ. ನಿಜ ಹೇಳಬೇಕು, ನಾನು ಮೇಕಪ್ಪೇ ಮಾಡಲ್ಲ. ಬಟ್ ಕ್ರೀಮಲ್ಲಿ ಮಾತ್ರ ಒಳ್ಳೆ ರಿಸಲ್ಟ್ ಇದೆ. ತುಂಬ ಜನ ಪರ್ಚೇಸ್ ಮಾಡ್ತಾರೆ, ಹೊರಗಡೆ ಎಲ್ಲ ಕಳಿಸ್ತೀವಿ. ಈಗೇನೇನು ಈಗೊಂದು ನನ್ನ ಸ್ಟೇಟಸ್ಗೆ ಹಾಕಿದ್ರೆ ಸುಮಾರು ಅರ್ಧ ಗಂಟೆ 1 ಅವರೆಲ್ಲ ಬುಕಿಂಗ್ ಮಾಡ್ಕೋತಾರೆ. ನಾನೇನು ಆನ್ಲೈನಲ್ಲಿ ಏನು ಜಾಸ್ತಿ ಕಳಿಸ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಅನ್ನುವಂತ ಇದ್ರು, ಅವ್ರ ಕಡೆಯಿಂದ ಕಳಿಸ್ತಾ ಇದೆ. ಈಗ ನಮಗೆ ಡೈರೆಕ್ಟು ಆನ್ಲೈನಲ್ಲಿ ಯಾವಾಗೂ ಯಾಕೆ ಅವ್ರಿಗೆ ತೊಂದರೆ ಮಾಡೋದು, ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ಈಗ ನಾವೇ ನಮ್ಮ ಕಡೆಯಿಂದನೇ ಕಳಿಸ್ತಾ ಇದ್ದೀವಿ. ಯಾರು ಏನೇ ಇದ್ರೂ ನನ್ನ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ನಾನೇ ನಿಮಗೆ ಡೈರೆಕ್ಟಾಗಿ 3 ಡೇಸ್ ಒಳಗಡೆ 2 ಡೇಸ್ ಒಳಗಡೆ ನಿಮ್ಮ ಮನೆಗೆ ತಲುಪುತ್ತೆ. ಈದ್ರೆ ಒಂದು ಸೋಪ್ ಫ್ರೀ ಕೊಡ್ತೀನಿ ಮತ್ತು ಫ್ರೀ ಶಿಪ್ಪಿಂಗ್ ಕೊಡ್ತೀನಿ. ಈ ಸೋಪ್ಗೂ ಈ ಕ್ರೀಮು ಕಾಂಬಿನೇಷನ್ ಹೇಗಿದೆ ಅಂದರೆ, ನೀವೇ ಯೂಸ್ ಮಾಡಿಬಿಟ್ಟು ನನಗೆ ಇಮಿಡಿಯೇಟ್ ಮೆಸೇಜ್ ಮಾಡ್ತೀರಾ, ಮಾಡಲೇಬೇಕು. ಎಸ್ ಆರ್ ನೋ, ಹೇಗಿದೆ, ಹೆಂಗೆ ಬಂತು, ಯಾವ ಥರ ಇದೆ ಅಂತ. ಯಾಕಂದರೆ ಎಷ್ಟೋ ಜನ ನನ್ನ ಮುಖ ನೋಡಿರೋದಿಲ್ಲ. ನಾವು ಹೇಳೋದ್ರ ಮೇಲೆ ಅಮೌಂಟ್ ಹಾಕಿ ಕ್ರೀಮ್ ತೊಗೊಂಡಿರ್ತೀರ. ಇಲ್ಲಿವರೆಗೂ ಸುಮಾರು ನಾನು 6 ವರ್ಷದಿಂದ ಕ್ರೀಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಕಡೆಯಿಂದ ಸುಮಾರು ಜನ ಪಾರ್ಲರ್ಗಳಿಗೆ ನಾನು ಕೊಡ್ತೀನಿ. 25 ಪೀಸು, 50 ಪೀಸು, 100 ಪೀಸು ತೊಗೊಂಡೋಗಿ ಅವ್ರವರು ಮಾರ್ಕೋತಾರೆ. ಇದು ಆ್ಯಕ್ಚುಲಿ ಬಂದು ನಾನು 700-800 ರೂಪಾಯಿ ನಾನು ಕೊಡ್ತೀನಿ. 1000, 1500, 1800ವರೆಗೂ ಸೇಲ್ ಮಾಡ್ಕೋತಾರೆ ಕ್ರೀಮ್ಸ್ಗಳು. ಡೇ ಆ್ಯಂಡ್ ನೈಟ್ ಕ್ರೀಮ್ ಒಂದು ಮತ್ತು ಈ ಕ್ರೀಮ್ ಒಂದು. ಈಗ ನಮ್ಮ ಅಂಗಡಿಯಿಂದ ತೊಗೊಂಡ್ರೆ ಏನು ಬೆನಿಫಿಟ್ ಅಂದರೆ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ಮತ್ತು ಒಂದು ಸೋಪ್ ಕೊಡ್ತೀನಿ. ಜಸ್ಟ್ 600 ರುಪೀಸ್. ಇವೆರಡೂ ತೊಗೊಳೋದ್ರಿಂದ 600 ರುಪೀಸು ಸೋಪ್ ಫ್ರೀ ಇರುತ್ತೆ, ಫ್ರೀ ಶಿಪ್ಪಿಂಗ್ ಇರುತ್ತೆ. ಯಾರು ಏನೇ ಆಗಿದ್ರು, ಎಲ್ಲೇ ಯಾವುದೇ ನಮ್ಮ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ರೂ ಮೆಸೇಜು ಫೋನ್ ಮಾಡಿ ಇಮಿಡಿಯೇಟು 2 ಡೇಸ್ 3 ಡೇಸ್ ಒಳಗಡೆ ಕಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಸೆಟ್ಟೇ ಆಗೋಲ್ಲ, ನಮಗೆ ಇಷ್ಟನೇ ಇಲ್ಲ ಅಂದರೆ ನಾನು ಅಮೌಂಟ್ ರೀಫಂಡ್ ಮಾಡ್ತೀನಿ. ಇದಕ್ಕೆ ನಾನು ಚಾಲೆಂಜೇ ಮಾಡ್ತೀನಿ. ಯಾಕಂದರೆ ಈಗ ನನ್ನ ಹತ್ರ ತುಂಬ ಜನ ಕ್ರೀಮ್ ತೊಗೊಂಡೋಗ್ತಾರೆ.
ನಾನೇ ಡೈರೆಕ್ಟು ನನ್ನ ಹತ್ರದಿಂದ ತೊಗೊಂಡೋಗಿ ಅವರು 3 ಪಟ್ ಮಾಡ್ತಾರೆ. ಬಟ್ ನನಗೆ 3 ಪಟ್ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಅದು ಬೇಕಾಗೂ ಇಲ್ಲ. ಕಸ್ಟಮರ್ ಖುಷಿ ಪಟ್ಟರೆ ನನಗೆ ಅದೇ ಸಂತೋಷ, ಅವ್ರ ಆಶೀರ್ವಾದನೇ ನನಗೆ ಶ್ರೇಯಸ್ಸು. ಹಂಗಾಗಿ ನನ್ನ ಹತ್ರ ಕ್ರೀಮ್ ತೊಗೊಂಡೋಗಿ ಅವರವರೇ ಮಾಡ್ತಾ ಇರೋದ್ರಿಂದ ಎಷ್ಟೇ ಜನ ಕ್ರೀಮ್ ತೊಗೋಬೋದು, ಬಟ್ ಆದರೆ ನನಗೆ ಸಿಗೋ ಥರ ಯಾರೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾನು ಕಂಪನಿಲಿ ರಿಜಿಸ್ಟ್ರ್ ಮಾಡಿಸಿರೋದ್ರಿಂದ. ನಾನು ನೋಡಿ, ಇದು ಸೋಪ್ ಒಂದು 1000 ಸೋಪ್ ತರಿಸಿದ್ದೀನಿ, 1,20,000 ಬಿಲ್ ಆಗೈತೆ. ಈಗ ಈ ಸೋಪ್ ನನ್ನ ಹತ್ರ ಬಂದು 50 ಪೀಸ್ ತೊಗೊಂಡೋಗ್ತಾರೆ. ಈಗ ನಾನು ಕೊಡೋದು 150 ಕೊಡ್ತೀನಿ, 150, 100, 120 ಕೊಡ್ತಾ ಹೋಯ್ತು, ಯಾಕಂದರೆ ಕಸ್ಟಮರ್ ಮೇಲೆ ಡಿಪೆಂಡ್ ಮಾಡಿ. ಅದೇ ಜನ 250-300 ರೂಪಾಯಿ ಮಾರ್ತಾ ಇದ್ದಾರೆ. ಅದು ನಿಮಗೆ ಬಿಟ್ಟಿದ್ದು. ನನಗೆ ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಬೇಗ ಕರಗಲ್ಲ, ಇದು ಬೇಗ ರಿಮೂವ್ ಆಗಲ್ಲ. ಇದನ್ನ ಯೂಸ್ ಮಾಡಿ ನೋಡಿ ನೀವು. ನೆಕ್ಸ್ಟ್ ನೀವೇ ಕೇಳ್ತೀರಾ, ಮೇಡಮ್ ನಮಗೆ ಕಳಿಸಿ ಅಕ್ಕ, ನನಗೆ ಕಳಿಸಿ ಅಂತ. ನಾವೇನು ಇದರಲ್ಲಿ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ. ನನಗೆ ಈ ಜನ ನನಗೆ ಕ್ರೀಮು ಅಂತ ತುಂಬ ಕೇಳೋದ್ರಿಂದ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಬಿಡಪ್ಪ ಯಾರೋ ಕಳಿಸ್ತಾರೆ, ನಾನೇನು 58 ಪೀಸ್ ಕೊಟ್ಬಿಡ್ತೀನಿ, ಅವ್ರು ಕಳಿಸ್ಕೋತಾರೆ ಅಂತ. ಯಾಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ 50 ಪೀಸ್ 100 ಪೀಸ್ ತೊಗೊಂಡೋಗಿ ಅವರು 3 ಪಟ್ಟು ಮಾಡ್ತಾ ಇದ್ದಾರೆ. ಕಸ್ಟಮರು ನನಗೆ ಫೋನ್ ಮಾಡ್ತಾರೆ, ಇದು 1,800 ರೂಪಾಯಿಗೆ ತಂದೋ, 1,500 ರೂಪಾಯಿಗೆ ತಂದೋ ಅಂತ. ಅವಾಗ ನನಗೆ ಫೀಲ್ ಆಯ್ತಿದ್ದೇನು, ನಾನು 100 ರೂಪಾಯಿ 50 ರೂಪಾಯಿ ಇಟ್ಕೊಂಡು ನಾನು ಕೊಡ್ತಾ ಇದ್ದೀನಿ, ನನ್ನ ಹತ್ರ ತೊಗೊಂಡೋಗಿ ಇವ್ರು ಇಷ್ಟೊಂದು ಮಾಡ್ತಾ ಇದ್ದಾರಲ್ಲ, ನಾವು ಯಾಕೆ ಮಾಡಬಾರ್ದು? ನನಗೆ ದುಡ್ಡು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಜನಕ್ಕೆ ಈಸಿಯಾಗಿ ಅವ್ರ ಕೈಗೆ ಸಿಗಬೇಕು. ಅವ್ರು ಹಚ್ಕೊಂಡಾಗ ಖುಷಿ ಪಡ್ತಾರಲ್ಲ, ಅದೊಂದು ನನಗಿಷ್ಟ. ಅವರು ಖುಷಿ ಪಟ್ಟು ಸಂತೋಷ ಪಟ್ಟರೆ ನಮ್ಗೆ ಅದೇ ಆಶೀರ್ವಾದ. ಇದನ್ನು ಈಸಿಯಾಗಿ ಎಲ್ಲರ ಕೈಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈಗ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ 2 ಟೈಪ್ ಕ್ರೀಮ್ ಬರುತ್ತೆ. ಒಂದು ಸ್ಮಾಲ್ ಕ್ರೀಮ್ ಕೊಡ್ತೀವಿ, 500 ತಗೋತೀನಿ. ಇನ್ನೊಂದು ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂತ ಬರುತ್ತೆ, ಅದು ಸ್ವಲ್ಪ ಸ್ಟಾಕ್ ಖಾಲಿಯಾಗಿದೆ. ನಾನು 3 ಡೇಸ್ ಬರುತ್ತೆ, 250 ಕ್ರೀಮ್ ಬರುತ್ತೆ ಸ್ಟಾಕು. ಆವಾಗ ಅದನ್ನು ವಿಡಿಯೋ ಮಾಡ್ತೀನಿ. ಆ ಕ್ರೀಮು ತಗೊಂಡ್ರೆ ಅದಕ್ಕೆ 800 ನಾವು ಮಾಡ್ತಾ ಇರೋದು. ಅದು ತಗೊಂಡ್ರು ಸೋಪ್ ಫ್ರೀ ಇರುತ್ತೆ, ಇದು ತಗೊಂಡ್ರು ಸೋಪ್ ಫ್ರೀ ಇರುತ್ತೆ. ಅದನ್ನು ನೈಟ್ ಆ್ಯಂಡ್ ಡೇ ಕ್ರೀಮ್ ಬುಕ್ ಮಾಡಿದ್ರು ಫ್ರೀ ಶಿಪ್ಪಿಂಗ್ ಕೊಟ್ಟು ಸೋಪ್ ಕೊಡ್ತೀನಿ. ಈ ಕ್ರೀಮ್ ಬುಕ್ ಮಾಡಿದ್ರು ಸೋಪ್ ಕೊಟ್ಟು ಫ್ರೀ ಶಿಪ್ಪಿಂಗ್ ಕೊಡ್ತೀನಿ, 600. ಆಯ್ತಾ? ಇನ್ನೇನೇ ಡೌಟ್ ಇದ್ರು ಏನೇ ಇದ್ರು ನನಗೆ ಮೆಸೇಜ್ ಮಾಡಿ, ಕಾಲ್ ಮಾಡಿ. ಯಾರ್ಯಾರು ನನಗೆ ಫೋನು ಮೆಸೇಜ್ ಮಾಡ್ತಿದ್ದೀರೋ ಅವರೆಲ್ಲ ಕ್ರೀಮ್ ಬುಕ್ ಮಾಡಿಕೊಡಿ, ಸ್ಟಾಕ್ ಬಂದಿದೆ. ಥ್ಯಾಂಕ್ ಯು.